ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರ ಮನೇಲಿ ಏನು ನಡೀತು ಅಂತ ನಿನ್ನ ಹತ್ರ ಬಂದು ಹೇಳಿದಿದ್ರೆ ನಿನ್ನ ಸಂಬಂಧ ಹಾಳಾಗಿರೋದು ಅದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಕೇಳಿಸ್ಕೊಂಡೆ ಗೌರಿ, ಇದು ಶಿವ ಅವ್ರ ಗುಣ ಅಂದ್ರೆ. ಅಂಥವ್ರ ಬಗ್ಗೆ ಹಗುರವಾಗಿ ಮಾತಾಡೋಕೆ ನಿಂಗೆ ಮನ್ಸಾರು ಹೆಂಗೆ ಬರ್ತೈತಿ? ಇವಾಗ ಕಾಶಿ, ಇವತ್ತು ಗೌರಿ ಹುಟ್ಟಿದಬ್ಬ, ಮನೇಲಿ ಆಚರಿಸೋದು ಬಿಟ್ಬಿಟ್ರೆ ಇಲ್ಲಿಗೆ ಹಾಕೋ ಬಂದ್ರಿ? ನಿಮ್ಮ ಮನ್ಸಿಗೆ ನೋಡ್ಪಟ್ಟು ನಾವು ಹ್ಯಾಂಗೆ ಹುಟ್ಟಿದಬ್ಬ ಆಚರಣೆ ಮಾಡೋದು ಮಾರ ಯಜಮಾನ್ರೆ. ಇದು ಬರೀ ಮನೆ ಅಲ್ಲ, ದೇವ್ರ ಮನೆ ಇದ್ದಂಗೆ. ನಯವಾಗಿ ತಿದ್ದಿ ಬುದ್ಧಿ ಹೇಳೋ ನಿಮ್ಮಂಥ ಹಿರಿಯರು ತಾವು ಕಷ್ಟದಲ್ಲಿದ್ದರೂ ನಮಗೆ ಸಹಾಯ ಮಾಡೋಕೆ ಹಾತೋರು ಗಂಡ ಹೆಂಡ್ತಿ. ಮಕ್ಕಳಿಲ್ದಿದ್ರು ಮಕ್ಕಳಿಲ್ಲ ಅಂಬ ಹೊರಗನ್ ನೀಗ್ಸು ಇಂಥ ಮುದ್ದಿನಂಥ ಮಕ್ಕಳು. ಒಟ್ಟಾರೆ ನಮ್ಮ ಮನೆಗಿಂತ ನಾವು ಈ ಮನೆಯಲ್ಲೇ ಹೆಚ್ಚು ನೆಮ್ಮದಿ ಸುಖ ಕಾಣ್ತ. ಈ ಮನೆ ಋಣ ನಮ್ಮೇಲೆ ತುಂಬ ಇತ್ತು ಮರ್ರೆ. ಅದು ಹಾಗಲ್ಲ ಆಕಾಶವ್ರೆ. ಬಾಬಾ, ನನ್ನಿಂದ ತಪ್ಪಾಯ್ತು. ನನ್ನ ಹಾಗೆ ಅಕ್ಕಂಗೆ ಸೀರೆ, ಒಡವೆ, ಕಂಫರ್ಟ್ ಲೈಫ್ ಸ್ಟೈಲ್ ಇದೆಲ್ಲ ಇದ್ರೇನೆ ಅವಳು ಚೆನ್ನಾಗಿರ್ತಾಳೆ ಅನ್ಕೊಂಡು ನಾನು ನಿಮಗೆ ಏನೇನೋ ಅಂದ್ಬಿಟ್ಟೆ. ಆದ್ರೆ ನನಗೆ ಇವಾಗ ಗೊತ್ತಾಯ್ತು, ಅಕ್ಕಂಗೆ ಬೇಕಾಗಿರೋದು ಈ ವಸ್ತುಗಳಲ್ಲ, ನಿಮ್ ಪ್ರೀತಿ ಅಂತ. ಇನ್ಯಾವತ್ತೂ ನಾನು ಹೀಗೆಲ್ಲ ಮಾತಾಡಲ್ಲ ಬಾಬಾ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಾಬಾ. ಅಯ್ಯೋ ಗೌರಿ, ಯಾಕಮ್ಮ ಕಾಲ್ಗೆಲ್ಲ ಬೀಳ್ತೀಯ? ನೀನು ನನ್ನ ತಂಗಿ ಇದ್ದ ಹಾಗೆ. ಮೊದಲು ಕಣ್ಣೀರು ಒರೆಸ್ಕೊ, ಬರ್ತಾರೆ ದಿನ ಹತ್ಕೊಂಡು. ಸಾರಿ, ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬಾಬಾ. ಚಿಕ್ಕಪ್ಪ, ಕೇಕ್ ಕಟ್ ಮಾಡ್ಬಿಟ್ರಾ? ಅಯ್ಯೋ, ಕೇಕ್ ಕಟ್ ಮಾಡಿ ತಿಂದು ಆಯ್ತು ಮಾರಾಯ. ನಂಗೆ ಗೊತ್ತಿತ್ತು ನೀವು ನನ್ನ ಬಿಟ್ಟೆ ಕೇಕ್ ಕಟ್ ಮಾಡ್ತೀರಾ ಅಂತ. ಅಯ್ಯೋ ಇಲ್ಲ ಕಂದ, ನಿನ್ನನ್ನು ಬಿಟ್ಟು ನಾವು ಕೇಕ್ ಕಟ್ ಮಾಡ್ತೀವಾ? ಬಾವ ಒಪ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ. ಬಾವ, ಮನ್ಸಾರೆ ಕರಿತಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ನಮ್ಮ ಮನೆಗೆ ಬನ್ನಿ. ನಿನ್ನ ಕೈ ಇಳಿಸು ಮೊದಲು. ಬರ್ತೀವಿ. ಲೇ, ಬೇಗ ರೆಡಿ ಆಗೋ. ಸ್ವಲ್ಪ ತಡ ಆಯ್ತು ಅಂತಂದ್ರೆ ಈಗಲೇ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಕ್ ಮೊದ್ಲು ಬಾಯ್ ಹಾಕ್ಬಿಡ್ತಾನೆ ಅವನು. ಅಕ್ಕ ತಂಗಿ ಮಧ್ಯೆ ಎಲ್ಲಿ ನನ್ನಿಂದ ಅಂತರ ಕ್ರಿಯೇಟ್ ಆಗುತ್ತೋ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು. ಸದ್ಯ ಆ ಥರ ಎಲ್ಲ ಏನೂ ಆಗಲಿಲ್ಲ. ದೇವರು ದೊಡ್ಡವನು ನಾನಲ್ಲ ಶಿವಪ್ರಸಾದ್. ಅಂತರಾತ್ಮದಲ್ಲಿರೋ ನನಗೆ ಭಕ್ತಿ ಅನ್ನೋ ಗೌರವ ಕೊಡೋ ಭಕ್ತ ದೊಡ್ಡವನು. ಅಂತರಾತ್ಮದ ಮಾತನ್ನ ಕೇಳ್ತಾ ತಾವು ನಡೆಯೋ ಹಾದಿಲಿ ಯಾವುದೇ ತಪ್ಪುಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸೋ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೊಡ್ಡವನೇ. ತನ್ನ ಸಂಬಂಧನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಸ್ವಾರ್ಥವಾಗಿ ಶ್ರಮ ಪಡ್ತಿರೋ ನೀನ್ ದೊಡ್ಡವನು. ನಾನು ದೊಡ್ಡವನ? ಭಗವಂತ, ನೀನು ನನ್ನನ್ನು ಹೊಗಳ್ತಾ ಇದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಭಗವಂತ, ನನಗೊಂದು ವಿಚಾರ ತುಂಬ ಸಂತೋಷ ಆಗ್ತಾ ಇದೆ. ಕೋರಿ ತಿದ್ಕೊಂಡ್ಲಲ್ಲ, ಅದು ಗಂಡ ಏನಾದರೂ ಕೊಡಿಸಿದ್ರೇ ಪ್ರೀತಿ, ಅವಾಗಲೇ ಸಂಸಾರ ಚೆನ್ನಾಗಿರೋದು ಅಂತ ಅವಳ ತಲೆಯಲ್ಲಿತ್ತು. ಆ ವಿಚಾರ ಹೋಯ್ತಲ್ಲ, ನನಗಷ್ಟೇ ಸಾಕು. ಏನೂ ಕೊಡದಿದ್ದರೂ ಅಲ್ಲಿ ಪ್ರೀತಿ ಇರಲ್ಲ ಶಿವಪ್ರಸಾದ್. ಕೊಡುವುದಾದರೆ ಪ್ರೀತಿ ಕೊಡಿ, ನೀತಿ ಕೊಡಿ, ಬದುಕುವ ರೀತಿಯನ್ನ ಹೇಳಿಕೊಡಿ. ಬೇಡಿಕೆಯೇ ಇಡುವುದಾದರೆ ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಬೇಡಿಕೆ ಇಡಿ. ಬಯಸುವುದಾದರೆ ಪರರ ಸುಖ, ಸಂತೋಷ, ಸಾಮರಸ್ಯವನ್ನು ಬಯಸಿ. ಇದೇ ಸಾರ್ವತ್ರಿಕ ಸೂತ್ರ. ಇಡೀ ಜಗತ್ತು ನೆಮ್ಮದಿಯಾಗಿರಲು
ಈ ಒಂದೇ ಸೂತ್ರ ಸಾಕು. ಭಗವಂತ, ನಿನ್ನ ಕೃಪೆಯಿಂದ ನಾನು ನೀನು ಹಾಕ್ಕೊಟ್ಟಿರೋ ದಾರಿಯಲ್ಲೇ ಸಾಕ್ತಾ ಇದ್ದೀನಿ. ಶಿವಪ್ರಸಾದ್, ಒಬ್ರು ತೋರಿಸೋ ದಾರಿಗೋಸ್ಕರ ಕಾಯೋದಕ್ಕಿಂತ ನೀವು ಹೋಗೋ ಮಾರ್ಗವನ್ನೇ ದಾರಿಯನ್ನಾಗಿ ಮಾಡ್ಕೋಬೇಕು. ಆಗ ಲಾಭಕ್ಕಾಗ್ಲಿ ನಷ್ಟಕ್ಕಾಗ್ಲಿ ಯಾರನ್ನು ಹೊಗಳುವ ಹಾಗೂ ಇಲ್ಲ, ತೆಗಳುವ ಹಾಗೂ ಇಲ್ಲ. ಎಲ್ಲ ಸಾಧಕ ಬಾಧಕಗಳಿಗೂ ನೀವೇ ಜವಾಬ್ದಾರರಾಗಿರ್ತೀರ. ಮನುಷ್ಯ ತಪ್ಪು ಮತ್ತು ಜವಾಬ್ದಾರಿಗಳನ್ನ ಇನ್ನೊಬ್ಬರ ಮೇಲೆ ಸುಲಭವಾಗಿ ಹೊರಿಸಬಲ್ಲ, ಆದರೆ ಆರೋಪ ಮತ್ತು ಟೀಕೆಗಳನ್ನ ಹೊರಲಾರ. ಕೇವಲ ಹೊಗಳಿಕೆಯನ್ನಷ್ಟೇ ಬಯಸಿ ಹೊತ್ತುಕೊಳ್ಳುವ ನಿರ್ದಯಿ ಚಾಣಾಕ್ಷ ಯಾರಾದರೂ ಇದ್ದರೆ ಅದು ಮನುಷ್ಯ ಮಾತ್ರ. ನಿಮ್ಮ ಇಂದಿನ ಸ್ಥಿತಿಗೆ ನೀವೇ ಕಾರಣ. ಪಾತಾಳಕ್ಕೆ ಬಿದ್ದರು, ಆಗಸಕ್ಕೆ ಜಿಗಿದರು, ಅದಕ್ಕೆ ನೀವೇ ಹೊಣೆ. ಇಲ್ಲಿ ಯಾರೂ ಯಾರನ್ನೂ ದೂಷಿಸುವಂತಿಲ್ಲ. ಎಲ್ಲವೂ ನಿಮ್ಮ ಕರ್ಮಫಲಗಳ ಆಧಾರದಂತೆ, ನಿಮ್ಮ ಅಂತರಾತ್ಮದ ಅಣತಿಯಂತೆ ನಡೆಯೋದು. ಇಲ್ಲಾಗಿದ್ದು ಅದೇ ಶಿವಪ್ರಸಾದ್. ನೀನು ಗಿರಿಜಾಳನ್ನ ನೋಡ್ಕೊಳ್ಳೋದಕ್ಕೆ ಅಸಮರ್ಥ ಅನ್ನೋ ಭಾವನೆ ನಿಂದಲ್ಲ. ಆ ಭಾವನೆಯ ಸಂಪೂರ್ಣ ಹೊಣೆ ಗೌರಿಯದು. ಅದು ಆಕೆಯ ದೃಷ್ಟಿಯಲ್ಲಿ ಸರಿ ಇರಬಹುದು, ಇಲ್ಲದೆಯೋ ಇರಬಹುದು. ಆದರೆ ಆ ಭಾವನೆಯಿಂದ ಚಿಂತಿತನಾಗಿತ್ತು, ಪೀಡಿತನಾಗಿತ್ತು ನೀನು. ನಿನ್ನ ಸಂಸಾರ ಮಾತ್ರ. ಇಲ್ಲಿ ಯಾರ ಭಾವನೆಗಳಿಗೂ ಬೆಲೆ ಕೊಡಬಾರದೆಂದಲ್ಲ. ಇಲ್ಲಿ ಎಲ್ಲದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆ ಬೆಲೆಯನ್ನು ನಿರ್ಧರಿಸುವ ಮಾಪನ ನಿಮ್ಮೊಳಗೇ ಇದೆ. ಚುಚ್ಚು ಮಾತಿಗೆ ತುಚ್ಛ ಬೆಲೆ, ಉಚ್ಚ ಮಾತಿಗೆ ಸ್ವಚ್ಛ ಬೆಲೆ. ಇದನ್ನ ನೀವೇ ನಿರ್ಧರಿಸಿ. ಬೆನ್ನ ಹಿಂದೆ ಆಡೋ ಮಾತುಗಳಿಗೆ ಕಿವಿ ಕೊಡದೇ ಇದ್ದರೆ ಉತ್ತಮ. ಒಂದು ವೇಳೆ ಕಿವಿಗೆ ಬಿದ್ದು ನೋವಾದರೆ ಒಮ್ಮೆ ನೇರವಾಗಿ ಕೇಳೋದು ಅತ್ಯುತ್ತಮ. ಒಟ್ನಲ್ಲಿ ನಿಮ್ಮ ಕಲ್ಪನೆಗೆ ಪುಷ್ಟಿ ಕೊಟ್ಟು ನೀವೇ ಅಂದಾಜಿಸಿ ನಿಮ್ಮ ಸಂಬಂಧವನ್ನ ಹಾಳು ಮಾಡ್ಕೋಬೇಡಿ. ಹಾಗೆಯೇ ಸಂಬಂಧ ಇದೆ ಅಂದ ಮಾತ್ರಕ್ಕೆ ಕರೆಯದೇ ಇದ್ದರೂ ಹೋಗುವುದು ತರವಲ್ಲ. ಇಲ್ಲಿ ಅಭಿಮಾನಕ್ಕಿಂತಲೂ ಆತ್ಮಾಭಿಮಾನಕ್ಕೆ ಬೆಲೆ, ಪ್ರೀತಿಗಿಂತಲೂ ನೀತಿಗೆ ಬೆಲೆ, ಸಂಪತ್ತಿಗಿಂತಲೂ ನಿಯತ್ತಿಗೆ ಬೆಲೆ, ಆಸ್ತಿಗಿಂತಲೂ ಆಸ್ತಿಗೆ ಬೆಲೆ, ಅಂತರಕ್ಕಿಂತಲೂ ಆದರಕ್ಕೆ ಬೆಲೆ, ಮರೆತವರಿಗಿಂತಲೂ ಕರೆದವರಿಗೆ ಬೆಲೆ. ಹಾಗೆಯೇ ಸ್ವಗತಕ್ಕಿಂತ ಸ್ವಾಗತಕ್ಕೆ ಬೆಲೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.